ತುಂಬ ಕಷ್ಟ ಇದೆಯಮ್ಮ. ಬೆಳಗ್ಗೆಯಿಂದ ಸಾಯಂಕಾಲ ಬರಲಿ ಮಾರ್ಕೆಟಲ್ಲೇ ದುಡ್ದು ಸಂಭಾರಣೆ ಮಾಡಿ ನಾವು ತಿನ್ನೋದು, ಮಕ್ಳಿಗೆಲ್ಲ ಕೊಡೋದು. ಇವಾಗ 30 ದಿನ ಅಂದ ನಮಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಅಂಗಡಿಯಲ್ಲಿ ಎಲ್ಲಿ ದಾರಿಯಲ್ಲಿ ಅಂಗಡಿ ಇಡಬಾರ್ದು, ಯಾವ್ದು ಹಣ್ಣು ಮಾಡಬಾರ್ದು ಅಂತ ಹೊಡಿತಾ ಇದ್ದಾರೆ, ಎಲ್ಲ ಎತ್ತುತ್ತಾರೆ. ನಾವು ಏನು ಮಾಡೋದು, ಎಲ್ಲಿ ಹೋಗೋದು? ಈ ಕೆಲಸ ಬಿಟ್ಟರೆ ನಮ್ಗೆ ಯಾರು ಕೆಲಸ ಕೊಡೋದಿಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ. 100 ರೂಪಾಯಿ ಕೆಲಸಕ್ಕೆ ಹೋಗಿದ್ರೆ ಒಂದು ದಿನಕ್ಕೆ ಅದು ತಂದು ನಮಗೆ ಜೀವನ ಮಾಡೋಕ್ಕಾಗಲ್ಲ. ನಾವು ಮಾರ್ಕೆಟಲ್ಲಿ ಕಷ್ಟಪಟ್ಟು ನಾವು ತಿಂತಾ ಇದ್ದೀವಿ, ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ಆದರೆ ನಮಗೆ ಹೊಟ್ಟೆ ಮೇಲೆ ಹೊಡಿತಾರಲ್ಲ, ಅದು ಒಳ್ಳೇದಾಗುತ್ತಾ? ಕಣ್ಣಲ್ಲಿ ನೀರು ತುಂಬಿದೆ ಅಂತ ನಮ್ಗೆ ಯಾರು ಇಲ್ಲಮ್ಮ. ಗಂಡ ಮಕ್ಳಿಗೆಲ್ಲ ನಾವೇ ಊಟ ಕೊಡಬೇಕು. ಗಂಡ ಮಕ್ಕಳು ಕೂಡ ಒಬ್ಬೊಬ್ರಿಗಿಲ್ಲ. ಅವರು ಒಬ್ಬರೇ ಸಂಭಾರಣೆ ಮಾಡಿ ಒಬ್ಬರೇ ಜೀವನ ನೋಡಬೇಕು, ಮನೆ ನೋಡಬೇಕು, ಮಕ್ಕಳು ನೋಡಬೇಕು, ಇರೋದು ಕಷ್ಟ ಸುಖ ನೋಡಬೇಕು. ನಮಗೇನಿಲ್ಲ ಅಂದರೆ ನಾವೇನು ಮಾಡೋದು? ಎಲ್ಲಿ ಹೋಗಿ ಅದ್ರ ಸಾಯ್ಬೇಕು ನಾವು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಆ KR ಮಾರ್ಕೆಟ್ ನಮಗೆ ಬೇಕು, ಅಲ್ಲೇ ದುಡಿಯೋದು. ನಮಗೆ ಬೇರೆ ಕೆಲಸನೂ ಗೊತ್ತಾಗಲ್ಲ. ಆ ವ್ಯಾಪಾರ ಬಿಟ್ಬಿಟ್ರೆ ನಮ್ಗೆ ಏನು ಗೊತ್ತಾಗಲ್ಲ. ಬೇರೆ ಏನು ಮಾಡೋದು? ನಮಗೆ ಒಂದು ನ್ಯಾಯ ಬೇಕು. ಅವ್ರು ಏನು ಮಾತಾಡಿಲ್ಲಮ್ಮ. ಮಾಡ್ಕೊಡ್ತೀನಿ ಅಂತ ಎಲ್ಲರೂ ಹೋಗ್ತಾರೆ ಅಷ್ಟೇ. ಎಲ್ಲರೂ ಮಾಡ್ಕೊಡ್ತೀನಿ ರಘು ಸಾರು ಎಲ್ಲರೂ ಮಾತಾಡಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೋಗ್ಬಿಡ್ತಾರೆ. ನಾವೇನು ಮಾಡೋದಮ್ಮ? ಅಲ್ಲಿ ರೋಡಲ್ಲಿ ಸ್ವಲ್ಪನೂ ಕುತ್ಕೊಳ್ಳೋಕೆ ಬಿಡುತ್ತಾ ಇಲ್ಲ. ಪೊಲೀಸ್ ಬಂದಿದ್ದಾರೆ, ಮಿಲಿಟ್ರಿ ಪೊಲೀಸ್ ಬಂದಿದ್ದಾರೆ, ಕ್ವಾರ್ಟರ್ಸ್ ಪೊಲೀಸ್ ಬಂದಿದ್ದಾರೆ, ಎಲ್ಲರೂ ಹೊಡಿತಾರೆ. ನಾವೇನು ಮಾಡೋದು? ಹೆಂಗೆ ಹೋಗೋದಮ್ಮ? ಎಷ್ಟು ಜನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಒಂದು ದಿನಕ್ಕೆ ಅದ್ರ ಮಾರ್ಕೆಟ್ ಪುಟ್ಪರ ಖಾಲಿ ಮಾಡಿದ್ರೆ ಒಂದೇ ದಿನಕ್ಕೆ ಕೆರೆ ಮಾಡಿಕೊಡ್ತಾರೆ. 32 ದಿನ ಆಗಿದೆ, ಕೆರೆ ಮಾಡಿಕೊಟ್ಟಿಲ್ಲ. ನಾವೆಲ್ಲ ಅಲ್ಲಿ ಅಲ್ಲಾಡಿಸ್ತಾ ಇದ್ದೀವಿ. ಏನು ಮಾಡೋದು? ಎಲ್ಲ ಬಡವರು ಅವರೇ ನೋಡಿ ನಮಗೆ ಎಲ್ಲ ಕೊಡಬೇಕು ಜಾಗ. ಏನು ಮಾಡೋದಮ್ಮ? ಮಾಡಿಲ್ಲಮ್ಮ. ನಾವು ಎಲ್ಲಿ ಹೋಗಿ ಕುತ್ಕೊಂಡ್ರನಲ್ಲೂ ಹೊಡಿತಾರೆ, ಎತ್ತು ಅಂತಾರೆ. ನಾವೇನು ಮಾಡೋದು? ಎಲ್ಲಿ ಹೋಗೋದು? ಜೀವನ ಎಲ್ಲ ಹೇಗೆ? ಊಟ ತಿನ್ನೋಕ್ಕೆ ಕಷ್ಟ ಆಯ್ತು. ಮನೇಲಿ ಯಾರಿಗೂ ದುಡ್ಡು 1 ರೂಪಾಯಿ ಇಲ್ಲ ನಮ್ಮ ಹತ್ರ. ನಾವೇ ದುಡಿಬೇಕು. ನಮ್ಗೆ ಯಾರು ಸಂಭಾರಣೆ ಮಾಡಿ ಅಂತ ಕೊಡೋರು ಜೀವನ ಯಾರು ಇಲ್ಲ. ನಾವು ಒಬ್ಬರೇ ಜೀವನ ಮಾಡಿ ಒಬ್ಬರೇ ಸಾಯಿಸ್ಬೇಕಲ್ಲಿ. ಯಾರು ಇಲ್ಲ. ಏನು ಮಾಡೋದು? ಬೆಂಗಳೂರಿನಲ್ಲಿ ಓಟ್ ಹಾಕ್ತೀವಿ ನಾವು. 40 ವರ್ಷ ಅಂದು ಇಲ್ಲೇ ಇರ್ತೀವಿ, ವ್ಯಾಪಾರ ಮಾಡ್ತೀನಿ. ಇಲ್ಲೇ ನಮ್ಮ ವಯಸ್ಸಿಗೆ 17 ವಯಸ್ಸಂದು ಓಟ್ ಹಾಕ್ತೀನಿ. 18 ವಯಸ್ಸಿಗೆ ನಾವು ಓಟ್ ಹಾಕ್ತೀವಿ. ಓಟ್ ಚೀಟಿನೇ ಬಂದಿದೆ ನಮಗೆ. ಆಧಾರ್ ಕಾರ್ಡ್ ಐತೆ, ID ಕಾರ್ಡ್ ಐತೆ, ಎಲ್ಲ ಐತೆ. ನಮಗೆ ಓಡಿಸಿದ್ರೆ ನಾವು ಎಲ್ಲಿ ಹೋಗೋದು? ನಾವು ಅದನ್ನಲ್ಲಿ ಜೀವನ ಮಾಡೋದು. ಮಕ್ಕಳು ಮರಿ ಎತ್ತು ಮೊಮ್ಮಕ್ಕಳು ಎಲ್ಲರೂ ಜೀವನ ಮಾಡಬೇಕು. ನಾವು ಗಂಡ ಇರೋದಾರೆ, ಗಂಡ ಇಲ್ಲಾರ್ತಾರೆ ನಮ್ಮ ಮಕ್ಕಳಿಗೆ. ನಾವು ಏನು ಮಾಡೋದು? ಹೇಳಮ್ಮ ನೀನು. ವಯಸ್ಸು ಎಲ್ಲಿ ಕೂತ್ಕೊಳ್ಳೋದು? ಯಾರು ಹಾಕ್ತಾರೆ? ನಾನು ಹೋಗಿ ಕೋಣಿ ಹಾಕಿದ್ರೆ 4 ಆನೆ ಸಂಪಾದನೆ ಮಾಡ್ತೀವಿ. ಮಾತ್ರ ಕೊಡೋರು ಯಾರಿಲ್ಲ. ಈ ಥರ ಮಾಡಿದರೆ ಹೆಂಗೆ ಹೇಳಮ್ಮ ನೀನೆ? ಎಷ್ಟು ಸಾರಿ ಇದು 2 ಸಾರಿ ಬಂದಿದ್ದೀವಿ ಕಾರ್ಪೊರೇಷನ್ಗೆ. ಅಲ್ಲಿ ಎಲ್ಲೆಲ್ಲ ಹೋಗಂತಾರೆ, ಅಲ್ಲೆಲ್ಲ ಹೋಗ್ತೀವಿ. ಇವಾಗ ಇಷ್ಟೇ ಜೋಳ ತೊಗೊಂಡು ಬಂದೆ, ಅದು ಮಡಗ್ಬಿಟ್ಟು ಇಲ್ಲಿ ಓಡೋಕ್ಕೆ ಬಂದೆ. ಇವರು ಕೊಡ್ತೀನಮ್ಮ, ಇನ್ನು 2 ದಿವಸ ಇರಮ್ಮ ಅಂತಾರೆ. ಯಾರು ಕೊಡಲ್ಲ. ಎಲ್ಲಿ ಓಡೋಗಿ? ಇಷ್ಟು ವರ್ಷ ಮಾರ್ಕೆಟ್ ಒಳಗಡೆ ನಾವು ವ್ಯಾಪಾರ ಮಾಡೋದು. ಇಲ್ಲಿ ಒಳಗಡೆ ಪ್ಲಾಟ್ಫಾರ್ಮಲ್ಲಿ ಇಲ್ಲ. ಅಲ್ಲಿ ಒಂದು ಲೈನ್ ಮಾತ್ರ ಬಿಡಲ್ಲ ಅಂಗಡಿ. ಈ ಕಡೆ ಆ ಕಡೆ ಎಲ್ಲ ಬಿಟ್ಟಿದ್ದಾರೆ. ನಾವೇನು ಮಾಡಿದ್ದೀವಿ? ಏನು ತೊಂದರೆ ಮಾಡಿಲ್ಲ ಯಾರಿಗೂ. ಇದ್ದಾರೆ, ಅವ್ರವ್ರ ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗಿದ್ದಾರೆ. ನಮಗೆ ಏನು ಮಾಡೋದಮ್ಮ? ಅಂಗಡಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಲ್ಲ, ನಮ್ಗೆ ಯಾರು 4 ಆನೆ? ಇವಾಗ 200 ರೂಪಾಯಿ ಮಾತ್ರೆ ತೊಗೊಳ್ತೀವಿ ವಾರಾಗೆ. ಶುಗರು, BP ಎಲ್ಲ ಐತೆ ನನಗೆ. ಆ ಮಾತ್ರೆ ಯಾರು ತೊಗೊಂಡು ಕೊಡ್ತಾರೆ? ನಾವು ಜೀವನ ಮಾಡಿದರೆ ಮಾತ್ರೆ ತೊಗೊಂಡು ಒಂದು ತಿಂಗಳು 25 ದಿವಸಕ್ಕೆ ಮೇಲೆ ಆಯ್ತಮ್ಮ ವ್ಯಾಪಾರ ಬಿಟ್ಟು. ನಾವು ಬಡವರು. ನಮಗೆ ಗಂಡು ಮಕ್ಕಳಿಲ್ಲ, ಒಬ್ಬಳೇ ಹೆಣ್ಮಗಳು. ಅವಳಿಗೂ ತಲೆ ಚಕ್ಕರು. ನಾನು ಹಿಡ್ಕೊಂಡು ನಡೀತಾಳೆ. 2 ಮೊಮ್ಮಕ್ಕಳು ಅವ್ರನ್ನ ನಾನು ಮಾರ್ಕೆಟಲ್ಲಿ ಸಿಕ್ಕೋ ಕಾಸಿಗೆ ಅವ್ರನ್ನ ಓದಿಸ್ದೆ. ಅವ್ರಿಗಿನ್ನ ಕೆಲಸ ಇಲ್ಲ. ಏನು ಮಾಡಲಿ? ನಾವು ಬಡವ್ರು ಹೆಂಗೆ ಊಟ ಮಾಡೋದು? ಆ ಮಕ್ಕಳೇ ಹೆಂಗೆ ಕಾಪಾಡೋದು? ಮೇಡಮ್? ಮಕ್ಕಳೇ ಹೆಂಗೆ ಕಾಪಾಡೋದು? ನಾವು ಹೆಂಗೆ ಬಾಳೋದು? ನಮ್ಮ ಮಗಳು ಯಾರು ನೋಡ್ಕೊಳ್ತಾರೆ? ಕುಡಿತಾನೆ ಅಳಿಯ, ಒಂದು ಸರಿಯಾಗಿ ನೋಡ್ಕೊಳ್ಳಲ್ಲ. ಮಗಳು ಓದಿಸಿದ್ದೀನಿ, 2nd PSC. ಅವಳು ಓದ್ಲು ಮೇಡಮ್, ರಿಸರ್ವ್ ಬ್ಯಾಂಕಲ್ಲಿ ಓದ್ಲು. ಅವಳಿಗೆ AC ಆಗಲಿಲ್ಲ, ನಿಂತ್ಬಿಟ್ಲು. ಆಯಿತಾ? ಅವಳು ಅಲ್ಲಿಂದ ನಾನು ಗಾಡಿ ಒಳಗೆ ತಳ್ಕೊಂಡು ಬಂದರು. ತಳ್ಕೊಬಂದ್ಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಮಾಡಿ ನಾನು ಇದು ಚೆನ್ನಾಗಿ ಮಾಡಿಕೊಂಡೆ. ಇವಾಗಲೂ ಮೇಡಮ್ ನಾನು ಹಿಡ್ಕೊಂಡು ನಡೀತಾಳೆ ನನ್ನ ಮಗಳು. ಆಯಿತಾ ಮೇಡಮ್? ವ್ಯಾಪಾರ ಮಾಡಿ ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ? ದಿನಕ್ಕೆ
500 600 ಸಂಪಾದನೆ. ಆಗುತ್ತಾ ನಿಮ್ಮ ಜೀವನ ನಡೆಸ್ಬೋದಾ? ಏನು ಮಾಡೋದು ಮೇಡಮ್, ಗಂಜಿ ಹೋಗು ಏನೋ ತಿನ್ಕೊಂಡು ಬೆಳೆಸ್ತೆ ಆ ಮಕ್ಕಳನ್ನ ಒಂದು ದಾರಿ ಮಾಡಬೇಕು. ಅದಕ್ಕೆ ನಾನು ಇನ್ನೂ ಕಷ್ಟಪಡ್ತಾ ಇದ್ದೀನಿ. ನಮ್ಗೆ ಇಷ್ಟಾಗಲೇ ಜಾಗ ಬಿಟ್ಟರೆ ನಾವು ಅದರಲ್ಲಿ ಸಂಪಾದನೆ ಮಾಡ್ಕೊಂಡು ತಿಂತೀವಿ. ಅಮ್ಮ ನನ್ನ ಮಗ ತೀರೋಗ್ಬಿಟ್ಟ, ಕಣ್ಣ ಆಪ್ರೇಷನ್ ಮಾಡ್ಕೊಂಡಿದ್ದೀನಿ. 10 ದಿವಸದಿಂದ ಅಂಗಡಿ ಬಿಡಲ್ಲಮ್ಮ. ಅಂಗಡಿ ಬಿಡಲ್ಲ ಅಂತಂದ್ರೆ ಊಟ ಮಾಡೋಕ್ಕೆ ವ್ಯಾಪಾರ ಮಾಡ್ತೀನಮ್ಮ. ಹಾಂ, ಕಣ್ಣ ಆಪ್ರೇಷನ್ ಮಾಡ್ಕೊಂಡು ಬಂದೆ. ಮಗ ತೀರೋಗ್ಬಿಟ್ಟ, ಮಗಳು ತೀರೋಗ್ಬಿಟ್ಟ, ಗಂಡಗ ಅಟ್ಯಾಕ್ ಆಗಿದ್ದು. ಏನು ಮೇಡಮ್, ಯಾರಮ್ಮ ಇದ್ದಾರೆ ಹಾಕೋಕ್ಕೆ ಊಟ? ಇನ್ನೇನು ಇವಾಗ ಊಟನೂ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟು ಬಂದೆ. ಏನು ಮಾಡ್ತೀಯ ತಾಯಿ ಹೇಳಿ ನೀವು? ಎಷ್ಟು ದುಡಿತೀರಮ್ಮ? ನಾನು ಒಂದು 200 ರೂಪಾಯಿ 300 ರೂಪಾಯಿ ಅಮ್ಮ, ಅಷ್ಟೇನಮ್ಮ. ಹಾಂ, ಅಷ್ಟೇ. ಹೆಣ್ಮಕ್ಳು ಇದ್ದಾರೆ 2. ಅವ್ರು ಏನು ಹಾಕಲ್ಲಮ್ಮ ನಮಗೆ, ಅವ್ರು ಏನು ಊಟ ಹಾಕಲ್ಲ.